ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ಯಾವುದೇ ಅಡುಗೆ ರೆಸಿಪಿಯನ್ನು ತಗೊಂಬಂದಿಲ್ಲ. ಅದರ ಬದಲಾಗಿ ನಾವು ಅಡುಗೆ ಮಾಡುವಾಗ ಕೆಲವೊಂದು ಟಿಪ್ಸ್ಗಳನ್ನು ಅನುಸರಿಸಿದರೆ ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆಯೇ ಕೆಲವೊಂದು ಪದಾರ್ಥಗಳು ಹಾಳಾಗೋದನ್ನು ಕೂಡ ನಾವು ತಡೆಗಟ್ಟಬಹುದು. ಇಂತಹ ಕೆಲವು ನನಗೆ ಗೊತ್ತಿರುವಂತಹ ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನು ನಾನಿವತ್ತು ತಗೊಂಬಂದಿದ್ದೀನಿ. ಹೊಸದಾಗಿ ಅಡುಗೆ ಮಾಡುವವರಿಗೆ ಇದು ಅನುಕೂಲ ಆಗುತ್ತೆ. ಬನ್ನಿ ಇವಾಗ ಅದೇನಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಟಿಪ್ ನಂಬರ್ 1, ಈ ರೀತಿ ಹಸಿ ತೆಂಗಿನಕಾಯಿಯನ್ನು ನಾವು ಒಡೆದ ಮೇಲೆ ಇದನ್ನು 1-2 ದಿನದಲ್ಲಿ ಖಾಲಿ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅದು ಹಾಳಾಗುತ್ತೆ. ಅದಂತೂ ಬೇಸಿಗೆಗಾಲದಲ್ಲಂತೂ ಬೇಗನೆ ಹಾಳಾಗುತ್ತೆ. ಅದಕ್ಕೆ ನಾವೆಲ್ಲ ಏನು ಮಾಡ್ತೀವಿ, ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ. ಫ್ರಿಜ್ಜಲ್ಲಿ ಇಡುವಾಗ ಈ ರೀತಿ ಸಿಪ್ಪೆ ಸಮೇತ ಅಂದರೆ ಚಿಪ್ಪು ಸಮೇತ ನಾವು ಫ್ರಿಜ್ಜಲ್ಲಿ ಇಡೋ ಬದಲು ಎಲ್ಲ ತೆಂಗಿನ ತುರಿಯನ್ನು ಈ ರೀತಿಯಾಗಿ ಒಂದೇ ಸಲ ತುರಿಯೋ ಮಣೆಯಲ್ಲಿ ತುರಿದು ಇಟ್ಕೊಳ್ಬೇಕು. ಇದನ್ನು ಒಂದು ಈ ರೀತಿ ಸ್ಟೀಲ್ ಡಬ್ಬ ಅಥವಾ ನಿಮ್ಮಲ್ಲಿರೋ ಯಾವುದಾದ್ರೂ ಡಬ್ಬದಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಡಬೇಕು. ಈ ರೀತಿ ಫ್ರಿಜ್ನಲ್ಲಿ ಇಡಬೇಕಾದ್ರೆ ಕೆಳಗಿನ ಭಾಗ ಅಂದರೆ ರೆಫ್ರಿಜರೇಟ್ನಲ್ಲಿ ಇದನ್ನು ಇಡಬೇಕಾಗುತ್ತೆ. ಈಗ ಇದರ ಅನುಕೂಲ ಏನಂತ ನಾವು ತಿಳ್ಕೊಳ್ಳೋಣ. ಹೀಗೆ ಇಡೋದ್ರಿಂದ 1 ವಾರ ಆದ್ರೂ ತೆಂಗಿನ ತುರಿ ಹಾಳಾಗೋದಿಲ್ಲ. ಎರಡನೇದೇನೆಂದರೆ, ನಾವು ಉಪ್ಪಿಟ್ಟು ಅಥವಾ ಪಲ್ಯಗಳಿಗೆ ಬರೀ 1-2 ಸ್ಪೂನ್ ಎಲ್ಲ ಸ್ವಲ್ಪ ಪ್ರಮಾಣದಲ್ಲಿ ತೆಂಗಿನ ತುರಿಯನ್ನು ಹಾಕ್ತೇವೆ. ಆ ಟೈಮಲ್ಲಿ ನಾವು ಪದೇ ಪದೇ ತೆಂಗಿನ ತುರಿಯನ್ನು ತುರಿಯುವಂಥ ಅಗತ್ಯ ಇರೋದಿಲ್ಲ. ಹಾಗೆಯೇ ಹೊರಗಡೆ ಕೆಲಸಕ್ಕೆ ಹೋಗುವವರಿಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಮತ್ತು ಚಿಪ್ಪು ಸಮೇತ ನಾವು ಫ್ರಿಜ್ಜಲ್ಲಿ ಇಡುವಾಗ ಫ್ರಿಜ್ನಲ್ಲಿ ಜಾಗ ಕೂಡ ಜಾಸ್ತಿ ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಫ್ರಿಜ್ ಒಳಗಡೆ ಜಾಗ ಕೂಡ ನಾವು ಬೇರೆ ಸಾಮಾನುಗಳನ್ನು ಇಡೋದಕ್ಕೆ ಉಳಿತಾಯ ಆದಾಗೆ ಆಗುತ್ತೆ. ಈಗ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಇನ್ನು ಕೆಲವೊಂದು ಸರ್ತಿ 1-2 ದಿನ ಕರೆಂಟ್ ಇರೋದಿಲ್ಲ. ಆವಾಗ ನಾವು ತೆಂಗಿನಕಾಯಿಯನ್ನು ಹಾಳಾಗದೆ ಹೇಗೆ ಇಟ್ಕೊಳ್ಬೋದು, ಅಥವಾ ಫ್ರಿಜ್ ಇರೋದಿಲ್ಲ ಕೆಲವರ ಹತ್ರ, ಅವರು ತೆಂಗಿನಕಾಯಿಯನ್ನು ಅವರು ಹೇಗೆ ಇಟ್ಕೊಳ್ಬೋದು ಅಂತ ಅಂದ್ಕೊಂಡ್ರೆ, ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ ಮೇಲೆ ಈ ಒಂದು ತೆಂಗಿನಕಾಯಿಯ ಗಡಿ ಅಂತ ಹೇಳ್ತೀವಿ ನೋಡಿ, ಅದನ್ನು ನಾವು ಅದಕ್ಕೆ ಮುಳುಗುವಷ್ಟು ಇಡಬೇಕು. ಅಂದರೆ ತೆಂಗಿನಕಾಯಿಯ ಗಡಿಗೆ ನೀರು ಫುಲ್ ಮುಳುಗುವಷ್ಟು ಇರಬೇಕು. ಆ ರೀತಿ ಮಾಡೋದ್ರಿಂದ ತೆಂಗಿನಕಾಯಿ 1-2 ದಿನ ಹಾಳಾಗದೆ ಉಳಿಯುತ್ತೆ. ಆಮೇಲೆ ನಾವು ಉಪಯೋಗಿಸಬೇಕಾದ್ರೆ ತೆಂಗಿನಕಾಯಿಯನ್ನು ಚೆನ್ನಾಗಿ ಶುದ್ಧವಾದ ನೀರಿನಿಂದ ತೊಳೆದು ಉಪಯೋಗಿಸ್ಕೊಳ್ಬೇಕು. ಟಿಪ್ ನಂಬರ್ 3, ನಾವು ಅಂಗಡಿಯಿಂದ ಬೇಳೆಕಾಳುಗಳನ್ನು ತಗೊಂಬರ್ತೀವಿ. ಇದನ್ನು ನಾವು ನಮ್ಮ ಹತ್ರ ಸ್ವಲ್ಪ ಮೊದಲೇ ಇರುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ನಾವು ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಆ ಟೈಮಲ್ಲಿ ನಾವು ಇದನ್ನು ಬಿಸಿಲಿನಲ್ಲಿ ಒಣಗಿಸಿ ಇದನ್ನು ಡಬ್ಬದಲ್ಲಿ ಹಾಕಿಡಬೇಕಾಗುತ್ತೆ. ಎರಡನೇದೇನೆಂದರೆ, ಅಂಗಡಿಯಿಂದ ನಾವು ಯಾವ ಪ್ಯಾಕೆಟಿಂದ ನಾವು ತಗೊಂಬರ್ತೀವೋ ಆ ಪ್ಯಾಕೆಟ್ನಲ್ಲಿ ಗಾಳಿ ಹೋಗದಂತೆ ಅದು ಸೀಲ್ ಆಗಿರುತ್ತೆ. ಅದನ್ನೇ ನಾವು ಡೈರೆಕ್ಟಾಗಿ ಡಬ್ಬದಲ್ಲಿ ತುಂಬಿಟ್ರೆ ನಾವು ತುಂಬ ದಿನ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಟಿಪ್ ನಂಬರ್ 4, ಈಗ ಹಾಲು ಕಾಯಿಸೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನಾವು ಹಾಲು ಕಾಯಿಸೋದಕ್ಕೆ ಪಾತ್ರೆಯನ್ನು ಉಪಯೋಗಿಸುವಾಗ ಯಾವಾಗಲೂ ಅಗಲವಾದ ಪಾತ್ರೆಯನ್ನೇ ಉಪಯೋಗಿಸಬೇಕು. ಹಾಗೆಯೇ ಸ್ವಲ್ಪ ದೊಡ್ಡ ಸೈಜ್ ಪಾತ್ರೆಯನ್ನು ಉಪಯೋಗಿಸಬೇಕು. ಉದಾಹರಣೆಗೆ ನಾವು ಒಂದು ಅರ್ಧ ಲೀಟ್ರ್ ಹಾಲು ಕಾಯಿಸ್ತಾ ಇದ್ದೀವಿ ಅಂದರೆ ಅಟ್ಲೀಸ್ಟ್ 1 ಲೀಟರ್ನ ಒಂದು ಪ್ರಮಾಣದಷ್ಟು ಕ್ವಾಂಟಿಟಿ ಇರುವಂತಹ ಪಾತ್ರೆಯನ್ನು ನಾವು ತಗೋಬೇಕಾಗುತ್ತೆ. ಇನ್ನು ನಾವು ಬೆಳಗ್ಗೆ ಸಂಜೆ ಕುಡಿಯುವಂತಹ ಟೀ, ಕಾಫಿ ಎಲ್ಲ ತುಂಬ ರುಚಿಯಾಗಿ ಬರಬೇಕು ಅಂದರೆ ಅದರ ಹಾಲನ್ನು ನಾವು ಹೇಗೆ ಕಾಯಿಸೋದು ಅಂತ ನೋಡೋಣ. ನಾವು ತರೋ ಪ್ಯಾಕೆಟ್ ಹಾಲುಗಳಲ್ಲಿ ಸ್ವಲ್ಪ ಸ್ಮೆಲ್ ಇರುತ್ತೆ. ಅದು ಮೊದಲನೇದಾಗಿ ಹೋಗಬೇಕು. ಅದು ಹೋಗಬೇಕಂದ್ರೆ ನಾವು ಯಾವ ರೀತಿ ಕಾಯಿಸಬೇಕು? ಸಾಧಾರಣವಾಗಿ 2 ರೀತಿಯಲ್ಲಿ ಹಾಲನ್ನು ಕಾಯಿಸ್ತಾರೆ. ಒಂದು ತುಂಬ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಹಾಲನ್ನು ಕಾಯಿಸೋದು. ಎರಡನೇದು ಹೈ ಫ್ಲೇಮ್ನಲ್ಲಿ ಹಾಲು ಕಾಯಕ್ಕಿಟ್ಟು ಹಾಲು ಮೇಲೆ ಬಂದ ತಕ್ಷಣ ಆಫ್ ಮಾಡೋದು. ಇದು 2 ಕೂಡ ತಪ್ಪು ವಿಧಾನ. ಕಡಿಮೆ ಉರಿಯಲ್ಲಿಟ್ಟಾಗ ಟೈಮ್ ಕೂಡ ಜಾಸ್ತಿ ತಗೊಳ್ಳುತ್ತೆ, ಗ್ಯಾಸ್ ವೇಸ್ಟ್ ಆಗುತ್ತೆ. ಆಮೇಲೆ ನಾವು ಬೇರೆ ಏನಾದರೂ ಕೆಲಸ ಮಾಡ್ತಾ ಅದನ್ನು ಮರೆತು ಬಿಡ್ತೀವಿ. ಆವಾಗ ಏನಾಗುತ್ತೆ, ಸೀದು ಹೋಗೋ ಚಾನ್ಸಸ್ ಕೂಡ ಜಾಸ್ತಿ. ಇನ್ನು ಎರಡನೇದರಲ್ಲಿ ಹೈ ಫ್ಲೇಮ್ನಲ್ಲಿಟ್ಟು ನಾವು ತಕ್ಷಣ ಮೇಲೆ ಬಂದ ತಕ್ಷಣ ಅದನ್ನು ಆಫ್ ಮಾಡ್ತೀವಿ. ಅದರಲ್ಲಿರೋ ಆ ಕೆಟ್ಟ ಸ್ಮೆಲ್ ಅಂತೂ ಖಂಡಿತ ಹೋಗೋದಿಲ್ಲ. ಹಾಗಾದರೆ ನಾವು ಏನು ಮಾಡಬೇಕು? ಹಾಲು ಒಲೆ ಮೇಲಿಟ್ಟು ಹೈ ಫ್ಲೇಮ್ನಲ್ಲಿ ಇಡಿ. 1-2 ನಿಮಿಷದಲ್ಲೇ ಹಾಲು ಕುದಿಯೋದಕ್ಕೆ ಶುರುವಾಗುತ್ತೆ. ಈಗ ಮೇಲೆ ಬಂದ ಆ ಕೆನೆಯನ್ನು ಒಂದು ಸ್ಪೂನಲ್ಲಿ ತಿರುಗಿಸಿ ನಂತರ ಉರಿಯನ್ನು ಕಂಪ್ಲೀಟಾಗಿ ಸಿಮ್ ಮಾಡ್ಕೊಳ್ಳಿ. ಆಮೇಲೆ ಬೇಕಾದರೆ ಒಂದು ಮೇಲೆ ಪ್ಲೇಟನ್ನು ಅರ್ಧದಷ್ಟು ಇಟ್ಟು 3-5 ನಿಮಿಷದವರೆಗೆ ಸಿಮ್ನಲ್ಲೇ ಇಟ್ಕೊಳ್ಳಿ.
ಆನಂತರ ಗ್ಯಾಸ್ ಆಫ್ ಮಾಡಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅದರಲ್ಲಿರುವ ಬ್ಯಾಡ್ ಸ್ಮೆಲ್ಲೂ ಹೋಗುತ್ತೆ ಮತ್ತು ಟೈಮ್ ಕೂಡ ಜಾಸ್ತಿ ವೇಸ್ಟ್ ಆಗೋದಿಲ್ಲ. ಅದರಿಂದ ಮಾಡಿರೋ ಕಾಫಿ ಟೀ ತುಂಬಾ ರುಚಿಯಾಗೂ ಇರುತ್ತೆ. ಹಾಲು ಕಾಯಿಸಿದ ಮೇಲೆ ನಿಮಗೇನಾದರೂ ಕೆನೆ ಕಲೆಕ್ಟ್ ಮಾಡಬೇಕು ಅಂತಿದ್ರೆ ಓಪನ್ ಇಡೋದ್ರ ಬದಲು ಈ ರೀತಿ ಒಂದು ಕುಕ್ಕರ್ ಪ್ಲೇಟನ್ನು ಮೇಲೆ ಮುಚ್ಚಬಹುದು, ಅಥವಾ ನಾವು ಮಾಮೂಲಿ ಪ್ಲೇಟನ್ನು ಒಂದು ಮುಕ್ಕಾಲಷ್ಟನ್ನು ಮುಚ್ಚಿದರೆ ಕೆನೆ ಕಲೆಕ್ಟ್ ಆಗುತ್ತೆ. ಟಿಪ್ ನಂಬರ್ 5, ಇದು ನನ್ನ ಟೀ ಪುಡಿ ಹಾಕುವಂಥ ಬಾಟ್ಲು. ಟೀ ಪುಡಿಯನ್ನು ಯಾವಾಗಲೂ ಗಾಜಿನ ಬಾಟ್ಲಲ್ಲಿ ಹಾಕಿಟ್ರೆ ತುಂಬ ರುಚಿಯಾಗಿರುತ್ತೆ ಟೀ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಇದರಲ್ಲಿ ಹಾಕಿಟ್ಟಿದ್ದೀನಿ. ಇನ್ನು ಟೀ ಇದಕ್ಕಿಂತಲೂ ಜಾಸ್ತಿ ರುಚಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ನಾವು ಏಲಕ್ಕಿಯನ್ನು ತೆಗೆದ ಮೇಲೆ ಅದರ ಸಿಪ್ಪೆ ಉಳಿಯುತ್ತೆ ನೋಡಿ, ಆ ಸಿಪ್ಪೆಯನ್ನು ಈ ಟೀ ಪುಡಿಯ ಬಾಟ್ಲಿಯೊಳಗೆ ಹಾಕಿಟ್ರೆ ಟೀ ಮಾಡುವಾಗ ತುಂಬಾ ರುಚಿಕರವಾಗಿರುತ್ತೆ. ಹಾಗೆಯೇ ಟೀ ಕೂಡ ಒಂಥರ ಸುವಾಸನೆಯಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನನಗೆ ಗೊತ್ತಿರುವಂತಹ ಕೆಲವು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಥ್ಯಾಂಕ್ ಯು.